ಜಾತಿ ಜನಗಣತಿ ಅಂಕಿಅಂಶ ಮತ್ತೇನಾದರೂ ಸೋರಿಕೆ ಆಗ್ಬಿಡ್ತಾ ಅಥವಾ ಹಳೆ ಅಂಕಿಅಂಶಗಳನ್ನೇ ಇಟ್ಕೊಂಡು ಸೋರಿಕೆ ಆಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಅದೊಂದು ದೊಡ್ಡ ಚರ್ಚೆ ಇದೆ ಇಲ್ಲಿ. ಇಲ್ಲ, ಜಾತಿ ಜನಗಣತಿ ಸೋರಿಕೆ ಆಗಿದೆ ಅಂತ ಕೆಲವರು, ಇಲ್ಲ ಸೋರಿಕೆ ಆಗಿಲ್ಲ, ಇದು ಹಳೇದೇ ಅಂಕಿಅಂಶ ಹೇಳ್ತಾ ಇದ್ದಾರೆ ಅಂತ ಕೆಲವರು. ಇದರ ಬಗ್ಗೆ ಪರ ವಿರೋಧದ ಚರ್ಚೆ ನಡುವೆನೇ ಮತ್ತೆ ಮಾಹಿತಿ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದನ್ನು ಕನ್ಫರ್ಮ್ ಮಾಡ್ತಾ ಇಲ್ಲ. ಕೆಲವು ಪತ್ರಿಕೆಗಳಲ್ಲಿ ಈ ಥರ ಒಂದು ವರದಿಯಾಗಿದೆ, ಲೀಕ್ ಆಗಿಬಿಟ್ಟಿದೆ ಇದು ಈ ಬಾರಿ ಅಂಥೇಳಿ. ಈ ಬಾರಿಯೂ ಕೂಡ ನೋಡಿ, ಇದಕ್ಕೆ ಎರಡು ಆಯಾಮ ಇರುತ್ತೆ ಯಾವಾಗಲೂ ಕೂಡ. ಜಾತಿ ಜನಗಣತಿ ವರದಿ ಲೀಕ್ ಆಗಿಬಿಟ್ಟಿದೆ ಅಂತ ಬಂದಾಗ ಇದನ್ನು ಮತ್ತೆ ಒಂದು ಗೊಂದಲದ ಗೂಡಾಗಿಸುವ ಪ್ರಕ್ರಿಯೆಗೆ ಕೆಲವರು ಬಯಸಿರಬಹುದು. ಗೊಂದಲದ ಗೂಡು ಮಾಡೋಣ ಇದನ್ನು, ಮತ್ತೆ ಪ್ರಾಬ್ಲಮ್ ಇದೆಯಂತಲ್ರಿ, ಅದಷ್ಟಂತೆ ಇಷ್ಟಂತೆ ಅಂತ ಕೆಲವರು ಮಾಡಿರಬಹುದು. ಇಲ್ಲ ಲೀಕ್ ಆಗಿಲ್ಲ, ಇದು ಎಲ್ಲಿ ಲೀಕ್ ಆಗಿದೆ ಇದು ಕೆಲವರು ಮಾತಾಡ್ತಾ ಇರಬಹುದು. ಹಿಂದೆ ಇದೇ ಜಾತಿ ಜನಗಣತಿಯ ವರದಿ ಲೀಕ್ ಆಯಿತು ಅಂತ ಹೇಳಿದಾಗ ಅದನ್ನು ಪ್ರೆಸೆಂಟ್ ಮಾಡುವಂಥ ಗೊಡವೆಗೆ ಹೋಗಲಿಲ್ಲ. ಕಾರಣ, ಸೋರಿಕೆ ಆದಂಥ ಅಂಶಗಳಲ್ಲಿದ್ದಂಥ ಮಾಹಿತಿ ಇತ್ತಲ್ಲ. ಯಾವ ಜನಾಂಗ ಎಷ್ಟು ಜನ ಇದ್ದಾರಪ್ಪ ನಮ್ಮ ರಾಜ್ಯದಲ್ಲಿ, ಯಾರೆಷ್ಟು ಕೋಟಿ ಇದ್ದಾರೆ, ಯಾರೆಷ್ಟು ಲಕ್ಷ ಇದ್ದಾರೆ, ಯಾರು ಜಾಸ್ತಿ ಜನ ನಮ್ಮ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ, ಯಾರು ಕಡಿಮೆ ಜನ ಇದ್ದಾರೆ, ರಾಜಕೀಯವಾಗಿ ಪ್ರಾತಿನಿಧ್ಯದ ಕತೆ ಏನಾಗಿದೆ, ಇದೆಲ್ಲ ಚರ್ಚೆಗಳು ಬಂತಲ್ಲ. ಆ ವರದಿ ಅಂದರೆ ಕಾಂತರಾಜ್ ಸಮಿತಿ ವರದಿ ಏನಿತ್ತಲ್ಲ, ಆ ವರದಿ ಪ್ರೆಸೆಂಟ್ ಆಗಲೇ ಇಲ್ಲ. ಜಯಪ್ರಕಾಶ್ ಹೆಗಡೆ ಅವ್ರನ್ನ ಆಮೇಲೆ ನೇಮಕ ಮಾಡಿದ್ದಾರೆ, ಅದನ್ನು ಸಬ್ಮಿಟ್ ಮಾಡಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಲೀಕ್ ಆಯಿತು ಅಂಥೇಳಿ ವರದಿ ಅಂತೂ ಆಗ್ತಾ ಇದೆ. ರಾಜ್ಯದಲ್ಲಿ ಈ ಲೀಕ್ ಆಗಿರೋ ವರದಿ ಪ್ರಕಾರವಾಗಿ ನಾವು ಆ ಚಾರ್ಟ್ ನೋಡಿಬಿಟ್ರೆ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಎಲ್ಲಿಯೂ ಕೂಡ ಎಸ್ ಇದೇ ಅಂತಿಮ ಸತ್ಯ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲಿ ಲೀಕ್ ಆಯಿತು ಅಂತ ಹೇಳಿರುವ ಮಾಹಿತಿ ಆಧರಿಸಿ ನಾವು ಮಾತನಾಡೋದಾದರೆ ಪರಿಶಿಷ್ಟ ಜಾತಿಯವರೇ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ಅಂತ ಈ ಸೋರಿಕೆ ಆದ ಮಾಹಿತಿ ಹೇಳ್ತಾ ಇದೆ. SC ಬಿಟ್ಟರೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಬಿಟ್ಟುಬಿಟ್ರೆ ನಂತರದ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಇದೆ ರಾಜ್ಯದಲ್ಲಿ. ನಾಳೆ ನಡೆಯುವಂಥ ಸಂಪುಟ ಸಭೆಯಲ್ಲಿ ಈ ವರದಿ ಮಂಡನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೆಲ ವರ್ಗಗಳ ಕಡೆಯಿಂದ ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಆಗ್ರಹ ಕೇಳಿ ಬಂದಿದೆ. ಅದನ್ನು ಪ್ರೆಸೆಂಟ್ ಮಾಡಿಬಿಡಿ, ಸ್ವೀಕರಿಸ್ಬಿಡಿ, ಅದನ್ನು ಹಾಗೆ ಬಿಡಬೇಡಿ ಅಂಥೇಳಿ ಕೆಲ ವರದಿಗಳು, ಅಂದರೆ ಕೆಲ ಸಮುದಾಯ, ಕೆಲ ಜಾತಿಯವರು ಅದನ್ನು ಅಕ್ಸೆಪ್ಟ್ ಮಾಡಿ ನೀವು ಸಿದ್ದರಾಮಯ್ಯನವರೇ, ಯಾಕೆ ಮೀನಾಮೇಷ ನೋಡ್ತಾ ಇದ್ದೀರಿ ಅದಕ್ಕೆ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಮೇಲ್ವರ್ಗಗಳ ಕಡೆಯಿಂದ, ಅಂದರೆ ದ ಸೋ ಕಾಲ್ಡ್ ಮೇಲ್ವರ್ಗ ಕಾಲಾನುಕಾಲದಿಂದ ನಾವೇ ಜಾಸ್ತಿ ಜನಸಂಖ್ಯೆ ಇದ್ದೀವಿ, ನಮಗೆ ಪ್ರಾತಿನಿಧ್ಯತೆ ಜಾಸ್ತಿ ಇದೆ, ಇದೆಲ್ಲ ಮಾತಾಡ್ತಾ ಇದ್ದಾರಲ್ಲ. ಇದೊಂದು ಅವೈಜ್ಞಾನಿಕ ವರದಿ ಅಲ್ಲ ರೀ. 10 ವರ್ಷಕ್ಕೊಂದು ಸಲ ಸೆನ್ಸಸ್ಸೇ ಮಾಡ್ತಾರೆ, ಜಾತಿ ಅಂದರೆ ಜನಗಣತಿ ಮಾಡ್ತಾರೆ, ಸೆನ್ಸಸ್ ನಡೆಯುತ್ತೆ. 10 ವರ್ಷಕ್ಕೊಮ್ಮೆ ರಾಜ್ಯದ ಚಿತ್ರಣ, ದೇಶದ ಚಿತ್ರಣ ಜನಸಂಖ್ಯೆ ವಿಚಾರದಲ್ಲಿ ಅದೇ ಚೇಂಜ್ ಆಗುತ್ತೆ. ಕಾಂತರಾಜ್ ಸಮಿತಿ ಯಾವತ್ತೋ ಮಾಡಿದ್ದಂಥ ಒಂದು ವರದಿ ಇಟ್ಕೊಂಡು 10 ವರ್ಷಗಳಾದಮೇಲೆ ಇವತ್ತ್ಯಾಕೆ ಇಡ್ತಾ ಇದ್ದೀರಿ ಅದನ್ನು, ಈ ಥರ ಕೇಳುವವರು ಇದ್ದಾರೆ. ಇದರಿಂದ ಇದುವರೆಗೂ ಯಾವುದೇ ನಿರ್ಧಾರವನ್ನು ಯಾವ ಸರ್ಕಾರ ಕೂಡ ತಗೊಂಡಿಲ್ಲ. ಕುಮಾರಸ್ವಾಮಿ ಅವರ ಸರ್ಕಾರವೂ ತಗೊಳ್ಳಿಲ್ಲ, ಯಡಿಯೂರಪ್ಪನವ್ರ ಸರ್ಕಾರವೂ ತಗೊಳ್ಳಿಲ್ಲ, ಬೊಮ್ಮಾಯಿ ಅವರ ಸರ್ಕಾರವೂ ತಗೊಳ್ಳಿಲ್ಲ, ಸಿದ್ದರಾಮಯ್ಯನವ್ರ ಸರ್ಕಾರ ಕೂಡ ತಗೊಂಡಿರಲಿಲ್ಲ. ನಾಳೆಯ ಕ್ಯಾಬಿನೆಟ್ನಲ್ಲಿ ವರದಿ ಮಂಡನೆ ಆಗಬಹುದು, ಚರ್ಚೆ ಕೂಡ ನಡೆಯಬಹುದು ಅಂತ ಕಳೆದ ಫೆಬ್ರವರಿಯಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಈ ಒಂದು ವರದಿಯನ್ನು ಆಯೋಗ ಸಲ್ಲಿಸಿತ್ತು. ಜಯಪ್ರಕಾಶ್ ಹೆಗಡೆ ನೇತೃತ್ವದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಈ ಒಂದು ವರದಿ ಸಬ್ಮಿಟ್ ಮಾಡಿದೆ. ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಜಾತಿ ಜನಗಣತಿಗೆ ಚಾಲನೆ ಕೊಟ್ಟಿದ್ದರು. 2015ರಲ್ಲಿ ಸಮೀಕ್ಷೆ ಕೈಗೊಂಡಿದ್ದು ಕಾಂತರಾಜು ಆಯೋಗ. ನೋಡಿ, ಇದ್ರ ಪ್ರಕಾರ ನಾವು ಹೋದಾಗ ಚಾರ್ಟ್ ಇದೆ ಇಲ್ಲಿ. ಇವ್ರ ಪ್ರಕಾರ ಅಂದರೆ ಸೋರಿಕೆ ಆದ ಮಾಹಿತಿ ಇದು ಎಕ್ಸಾಕ್ಟಾ ಅಂತ ಕೇಳಿದ್ರೆ ನಾವು ಹೇಳಕ್ಕೆ ಬರಲ್ಲ. ನೋಡಿ, ಇಲ್ಲಿ ಈ ಸೋರಿಕೆಯಾದ ಮಾಹಿತಿ ಪ್ರಕಾರ ನಾವು ಹೋದಾಗ ಪರಿಶಿಷ್ಟ ಜಾತಿಯವರು 1,08,00,000 ಜನ ಇದ್ದಾರೆ ಸ್ಟೇಟಲ್ಲಿ ಅಂತ. 1,08,00,000 ಜನ ಪರಿಶಿಷ್ಟ ಜಾತಿಯವರಿದ್ದಾರೆ. ಪರಿಶಿಷ್ಟ ಪಂಗಡ ಅಂತ ಬಂದಾಗ 40.45 ಲಕ್ಷ, 40,45,000 ಜನ ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದವರು, ಸ್ಕೆಡ್ಯೂಲ್ಡ್ ಟ್ರೈಬ್ ಅಂತ ST ಅವರು 40,45,000 ಜನ ಇದ್ದಾರೆ. ಮುಸ್ಲಿಂ ಸಮುದಾಯ 70 ಲಕ್ಷ ಜನ ಅವರಿದ್ದಾರೆ ರಾಜ್ಯದಲ್ಲಿ ಅಂತ. ಲಿಂಗಾಯತ ಸಮುದಾಯ 65 ಲಕ್ಷ ಜನ ಇದ್ದಾರೆ ಅಂತ. ಇಲ್ಲಿಯವರೆಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಲಿಂಗಾಯತರು ಬಿಟ್ಟರೆ ಒಕ್ಕಲಿಗ ಸಮುದಾಯ ಜಾಸ್ತಿ ಇದ್ದಾರೆ ಅಂತ. ಲಿಂಗಾಯತರು ಅಂದರೆ ತಿಳಿದುಕೊಂಡಿದ್ದು, ಅಂದುಕೊಂಡಿದ್ದದ್ದೇನು ಅಂದರೆ ಲಿಂಗಾಯತರು ಇಡೀ ರಾಜ್ಯಾದ್ಯಂತ ಅವರು ಜಾಸ್ತಿ ಇದ್ದಾರೆ, ಅವ್ರನ್ನ ಬಿಟ್ಟುಬಿಟ್ರೆ ಒಕ್ಕಲಿಗರು ಜಾಸ್ತಿ ಇದ್ದಾರೆ ಅಂತ. ಬಟ್ ಸೋರಿಕೆ ಆಗಿದೆ ಎನ್ನಲಾದಂಥ ಮಾಹಿತಿ ಪತ್ರಿಕೆಯಲ್ಲಿ ಬಂದಿದೆಯಲ್ಲ, ಅದರ ಪ್ರಕಾರ ಹೋದಾಗ ಲಿಂಗಾಯತ ಸಮುದಾಯ 65 ಲಕ್ಷ ಜನ, ಒಕ್ಕಲಿಗರು 60 ಲಕ್ಷ ಜನ ಅಂತ. ಲಿಂಗಾಯತರಿಗೂ ಒಕ್ಕಲಿಗರಿಗೂ ಬರೀ 5 ಲಕ್ಷ ಜನಸಂಖ್ಯೆ ಡಿಫ್ರೆನ್ಸ್ ಇದೆ ಅಂತ ಈ ಒಂದು ಮಾಹಿತಿ ಹೇಳ್ತಾ ಇದೆ. ಕುರುಬ ಸಮುದಾಯದವರು 45 ಲಕ್ಷ ಜನ, ಈಡಿಗರು 15 ಲಕ್ಷ ಜನ, ವಿಶ್ವಕರ್ಮರು 15 ಲಕ್ಷ ಜನ, ಬೆಸ್ತರು 15 ಲಕ್ಷ ಜನ, ಬ್ರಾಹ್ಮಣ 14 ಲಕ್ಷ ಜನ ಇದ್ದಾರೆ, ಗೊಲ್ಲ ಯಾದವರು 10 ಲಕ್ಷ ಜನ ಇದ್ದಾರೆ. ಅರೆ ಅಲೆಮಾರಿ
6 ಲಕ್ಷ ಜನ ಇದ್ದಾರೆ. ಮಡಿವಾಳರು ಅಥವಾ ಅಗಸರು ಅಂತ ಕರೀತಾರಲ್ಲ ಆ ಸಮುದಾಯದವರು 6 ಲಕ್ಷ ಜನ ಇದ್ದಾರೆ. ಸವಿತಾ ಸಮಾಜ 5 ಲಕ್ಷ ಜನ ಇದ್ದಾರೆ. ಕುಂಬಾರರು 5 ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ, ಹೌದು ಇದೇ ನಿಜ ಅಂತ, ಇದೆಲ್ಲ ಹುಟ್ಟು ಸುಳ್ಳು, ಇದು ಯಾವತ್ತೂ ಲೆಕ್ಕ, ಯಾರಿಗೊಂದಷ್ಟು ಜನ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಸೆನ್ಸಸ್ ಮಾಡೋಕ್ಕೆ ಕೊಟ್ಬಿಟ್ಟಿದ್ರು, ಮನೆಗೆ 10 ರೂಪಾಯಿ ಅಂತೇನೋ ಫಿಕ್ಸ್ ಮಾಡಿಬಿಟ್ಟಿದ್ರು. ಮೊನ್ನೆ ನಾವು ಮಾತಾಡ್ತಾ ಇದ್ವಿ, ಕೆಂಚಪ್ಪಗೌಡರು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ರು, ಸ್ವಾಮಿ ಇದೆಲ್ಲ ಆ ಥರ ಆಗೇ ಇಲ್ಲ, ಇದು ಇಲ್ಲೊಂದು ಮನೆಗೂ ಯಾರನ್ನೋ ಒಂದಷ್ಟು ಮಕ್ಕಳು ತೊಗೊಂಡಿದ್ರು, ಕೆಲವ್ರ ಮನೆಗೆ ಬಂದಿದ್ದಾರೆ ಅವರು, ಕೆಲವ್ರ ಮನೆಗೆ ಬಂದೇ ಇಲ್ಲ ಅವರು. ಈ ವರದಿ ನಂಬೋದು ಹೇಗೆ? ಮೋರೋವರ್ 10 ವರ್ಷದ ಹಳೆ ಅಂಕಿಅಂಶ, ಜನನ ಮರಣಗಳು ಆಗೇ ಇಲ್ವಾ? ಆಮೇಲೆ ಆಗಿದೆ, ಸಾಕಷ್ಟು ವ್ಯತ್ಯಾಸಗಳಾಗಿರಬಹುದು. ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಅಂತ ನಂಬಕ್ಕಾಗಲ್ಲ ಅಂತ ಒಂದು ಹೇಳ್ತಾ ಇದ್ರು. ಜೊತೆಗೆ ಈ ಒಂದು ವರದಿ ವಿಚಾರದಲ್ಲಿ ವೈಜ್ಞಾನಿಕವಾಗಿ ನಡೆದೇ ಇಲ್ಲ ಇದು ಸೆನ್ಸಸ್ ಅಂತ ಕೂಡ ಕೆಲವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅದರ ಬಗ್ಗೆ ಚರ್ಚೆ ಆಗತ್ತಾ ಆಗೋದಿಲ್ವಾ, ಅದನ್ನ ನಾನು ಹೀಗೆ ಹೇಳೋಕ್ಕಾಗೋದಿಲ್ಲ. ಓಪನ್ ಮಾಡಿದ ಮೇಲೆ ಮಾಹಿತಿಗಳು ಅಬ್ಸ್ಟ್ರಾಕ್ಟ್ ಆದರೂ ಗೊತ್ತಾಗಬೇಕಲ್ಲ. ಅಬ್ಸ್ಟ್ರಾಕ್ಟ್ ಆದರೂ ಕೂಡ ಒಂದಿಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗುತ್ತೆ. ಅದು ನಮಗೆಲ್ಲ ಗೊತ್ತಾಗೇ ಆಗುತ್ತೆ. ಸುಮಾರು 160 ಕೋಟಿ ರೂಪಾಯಿ ಖರ್ಚು ಮಾಡಿ, ಸರ್ಕಾರದ ಹಣ, ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡಿ ಒಂದು ವರದಿಯನ್ನು ಇವತ್ತು ಸರ್ಕಾರ ತರಿಸ್ಕೊಂಡಿದೆ. ಆ ವರದಿ ಪಬ್ಲಿಕ್ಗಾದರೂ ಆಗಬೇಕಲ್ಲ. ಡೊಮೇನಲ್ಲಿ ನೀವು ಆ್ಯಕ್ಷನ್ ಮಾಡೋದು ಆಮೇಲೆ, ಅದರ ಮೇಲೆ ಕ್ರಮ ತಗೊಳ್ಳೋದು ಬಿಡೋದು ಸರ್ಕಾರದ ವಿವೇಚನೆಯಲ್ಲಿ ಬಿಟ್ಟಿರ್ತಕ್ಕಂಥದ್ದು, ಅದರ ಸರ್ಕಾರದ ತೀರ್ಮಾನ ಅಂತಿಮವಾಗಿ. ಆದರೆ ಆ ಮಾಹಿತಿಯನ್ನಾದರೂ ಕೂಡ 160 ಕೋಟಿ